ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಬಿಳಿಗಿ ಕ್ಷೇತ್ರದ ಕುಂದರಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತಹ ಮಾನ್ಯ ಶ್ರೀ ಅಯ್ಯಪ್ಪ ಈರಪ್ಪ ಕುಂಬಾರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಅವರಿಗೆ ನಮ್ಮ ಇಂಡಿಯನ್ ಪೊಲಿಟಿಕ್ಸ್ ನ್ಯಾಷನಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ಸರ್, ತಾವೊಂದು ಈ ರಾಜಕೀಯ ಕ್ಷೇತ್ರಕ್ಕೆ ಯಾವಾಗ ಹಾಗೂ ಹೇಗೆ ಪ್ರವೇಶ ಮಾಡಿದ್ರಿ? ನಾವು ಮೊದಲು ಬಿಜೆಪಿ ಕಾರ್ಯಕರ್ತಿದ್ವಿ. ಈಗ ಪಂಚಾಯತಿ ಇದ್ರೊಳಗೆ ಅಂದ್ರೆ ಒಂದು ಎಷ್ಟು ವರ್ಷದ ಕಾಲಾವಧಿ ಆಗಿದೆ ಸರ್? 10 ವರ್ಷ. 15 ವರ್ಷ. ಯಾರ ಪ್ರೋತ್ಸಾಹದ ಮೇರೆಗೆ ರಾಜಕೀಯಕ್ಕೆ ಪ್ರವೇಶ ಮಾಡಿದ್ರಿ ಸರ್? ಏನಿಲ್ಲ, ನಮ್ದು ಮೊದಲಿಂದ ಒಂದ್ ಸ್ವಲ್ಪ ಬಿಜೆಪಿ ಬಗ್ಗೆ ನಮ್ದು ಹೆಚ್ಚಿಲ್ಲ ಒಲವು, ಅದ್ರ ಬಗ್ಗೆ ಒಲವು ಜಾಸ್ತಿ ನಮ್ದ. ಅಂದ್ರೆ ಜನಪರ ಹೋರಾಟ ಏನಾದ್ರು ಮಾಡಿದಿರ ತಾವು ರಾಜಕೀಯಕ್ಕೆ ಪ್ರವೇಶ ಮಾಡೋ ಮೊದಲು ಇವು ನಮ್ಮ ಕೋತಿವ್ರು ಉಡೋದು ರಾಜಕೀಯದೊಳಗೆ ತಮಗೊಂದು ಈ ರಾಜಕೀಯ ಕ್ಷೇತ್ರಕ್ಕೆ ಆದರ್ಶ ವ್ಯಕ್ತಿ ಯಾರು ಸರ್? ನಮ್ಮ ಇದ್ರೊಳಗೆ ಇವ್ರು ಬಸವರಾಜ್ ಕೋತ್ ಅಂತೇಳಿ ನಮ್ಮ ಏನಕ್ಕೆ ಅವ್ರ ಆದರ್ಶ ತಗೊಳ್ತಾ ಇದ್ದಾರೆ? ಈಗ ಅವ್ರ ಮೊದ್ಲಿಂದನೂ ನನಗೆ ಒಟ್ಟು ಅವ್ರ ಬಗ್ಗೆ ಒಳ್ಳೆ ಇದೆ ಅವ್ರ ಅಭಿಪ್ರಾಯನು. ಆಮ್ಯಾಗ ಅವರು ಏನು ಜನರಿಗೆ ಅಂತ ಕೆಟ್ಟ ವಿಚಾರದವ್ರು ಅಲ್ಲ. ಆದ್ರಿಂದ ಅವರ ಆದರ್ಶವನ್ನು ತಗೊಳ್ತಾ ಇದ್ದಾರೆ ನಾವು. ತಮ್ಮ ಒಂದು ಕುಟುಂಬ ಸದಸ್ಯರಲ್ಲಿ ತಮ್ಮನ್ನ ಹೊರತುಪಡಿಸಿ ರಾಜಕೀಯಕ್ಕೆ ಯಾರು ಪ್ರವೇಶ ಮಾಡಿದ್ದಾರೆ? ನಮ್ಮ ಕುಟುಂಬದೊಳಗೆ ಯಾರು ತಾವೊಂದು ರಾಜಕೀಯ ಕ್ಷೇತ್ರಕ್ಕೆ ಪ್ರವೇಶ ಮಾಡಿದ ನಂತರ ಇಲ್ಲಿಯವರೆಗೆ ಅಧ್ಯಕ್ಷರಾಗಿ ಏನೆಲ್ಲ ಕೆಲಸ ಕಾರ್ಯಗಳು ಮಾಡಿದಿರ ಸರ್ ತಮ್ಮ ವಾರ್ಡ್? ಈಗ ನಮ್ಮ ವಾರ್ಡ್ನೊಳಗೆ ಎಲ್ಲ ಈಗ ಏನಂತಂದ್ರೆ ಈಗ ಕಾಂಕ್ರೀಟ್ ರಸ್ತೆ ಆಗ್ಯಾವ್ರಿ. ಆಮ್ಯಾಗ ಇನ್ನೂ ಈಗ ನಮ್ಮ ಇದ್ರೊಳಗೆ ಈಗ 13ನೇ ಹಣಕಾಸಿನೊಳಗೆ ಕೆಲಸಗಳು ಬಂದಿದಾವೆ. ನನ್ನ ಈ 3 ತಿಂಗಳ ಅವಧಿ ಒಳಗೆ ಈಗ ಸ್ಯಾಂಕ್ಷನ್ ಆಯ್ತು. ತಾವು ಅಧಿಕಾರಕ್ಕೆ ಬರೋ ಮುಂಚೆ ಯಾವ ತರ ಸಮಸ್ಯೆ ಅಧಿಕಾರ ಬಂದ್ಮೇಲೆ ಯಾವ ತರ ಬೆಳವಣಿಗೆ ತಂದಿರ್ತಾವ? ಅಧಿಕಾರ ಬರೋಕ್ಕಿಂತ ಮೊದಲು ಒಂದು ಸ್ವಲ್ಪ ಸಮಸ್ಯೆಗಳು ಇದ್ದು ರೀ. ಯಾವಿವು ಅಂತ ಸಮಸ್ಯೆಗಳೆಲ್ಲ ಈಗ ಹೆಚ್ಚಾಗಿ ಯಾವ ತರ ಸಮಸ್ಯೆಗಳು ಅಂತಂದ್ರೆ ಈಗ ಒಂದು ಸ್ವಲ್ಪ ಸರಿಯಾಗಿ ಗಟರ ವ್ಯವಸ್ಥೆ, ಇದು ಗಟರಗಳ ತಾವು ಅಧಿಕಾರಕ್ಕೆ ಬಂದ್ಮೇಲೆ ಒಂದು 100 ಭಾಗದಲ್ಲಿ ಎಷ್ಟು ಭಾಗ ತಾವು ಬೆಳವಣಿಗೆ ತಂದಿದ್ದೀರಿ ಸರ್? ನಾವು ಇದ್ರ ಬಂದಿಂದ ಏನೈತಿ, ಈಗ ಗಟಾರಗಳ ಸ್ವಚ್ಛತಾ ಕಾರ್ಯಕ್ರಮ ಮಾಡೀನಿ. ಒಂದು ಸ್ವಲ್ಪ ಲೈಟಿಂಗ್ ಊರಾಗೆಲ್ಲ ಈ PDO ಅವ್ರನ್ನ ನಮ್ಮ ಸೆಕ್ರೆಟರಿ ಅವ್ರು ಕರ್ಕೊಂಡು ಲೈಟಿಂಗ್ ವ್ಯವಸ್ಥೆ ಮಾಡಿಸಿದ್ವಿ. ಸ್ವಚ್ಛತೆ ಬಗ್ಗೆ ಯಾವ ತರ ಅರಿವು ಮೂಡಿಸ್ತಾ ಇದ್ದಾರೆ ಜನರಲ್ಲಿ? ಮೂಡಿಸಿವ್ರಿ ಸರ್. ಯಾವ ತರ ಒಂದು ಕಾರ್ಯಕ್ರಮದ ಮೂಲಕ ಸ್ವಚ್ಛತಾ ಈಗ ಏನಂತಂದ್ರೆ ನಾವು ಪೈಖಾನಿ ಇದ್ರ ನೀವು ಬೈಲ್ ಇದ್ರೊಳಗೆ ಇದನ್ನ ಮಾಡ್ಬೇಡ್ರಿ, ಸಾಮೂಹಿಕ ಪೈಖಾನಿಗಳನ್ನ ಕಟ್ಕೋರಿ. ಆಮ್ಯಾಗ ನಿಮಗೆ ಏನಂತಂದ್ರೆ ಈ ಹಳ್ಳಿ ಇದ್ರೊಳಗೆ ಏನಂದ್ರೆ ಗೌಟಾಣ ಇರ್ತದ್ರಿ ಪಂಚಾಯತ್. ಈಗ ಒಬ್ಬೊಬ್ರಿಗೆ ಏನಿರ್ತೈತಿ ಮನಿ ಹತ್ರ ಜಾಗ ಇರಂಗ, ಅಂತದ್ರೊಳಗೆ ಏನಿರ್ತೈತಿ ನೀವು ಸಾಮೂಹಿಕ ಶೌಚಾಲಯ ಅಂದ್ರೆ ಏನು 8 ಒಂದ್ ಕಡೆ ಹಾಕೋರಿ. ಹಾಕೊಂಡ್ ಈ ಜನರಿಗೆ ರಗಡ ತಿಳಿಸಿ ಹೇಳಿದ್ವು ಅದನ್ನು. ಅವರು ಸಾಮೂಹಿಕದಿಂದ ಮಾಡಲಿಲ್ಲ, ಅವರು ಸಾಮೂಹಿಕ ಶೌಚಾಲಯಗಳನ್ನ ಕಟ್ಕೋರಿ ಅಂತ ಹೇಳಿದ್ವಿ ನಾವು. ಈಗಂಕರ ಈಗ ತಮ್ಮ ವೈಯಕ್ತಿಕ ತಮ್ಮ ವಾರ್ಡದ ಜನರಲ್ಲಿ ಒಂದು ಸ್ವಚ್ಛತೆ ಬಗ್ಗೆ ಅದು ಮೂಡಿಸ್ತಾ ಇದ್ರು. ತಮ್ಮ ಒಂದು ಸ್ವಇಚ್ಛೆಯಿಂದ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಒಂದು ಶಿಕ್ಷಣದ ಬಗ್ಗೆ ಯಾವ ತರ ಪ್ರೋತ್ಸಾಹ ನೀಡ್ತಾ ಇದ್ರು? ಶಿಕ್ಷಣ ಬಗ್ಗೆ ಅಂಕರ ನಾವು ಭಾಳ ಇದನ್ನ ಒತ್ತು ನೀಡಿವ್ರಿ. ಶಿಕ್ಷಣ ಬಗ್ಗೆ ಎಲ್ಲ ಈಗ ಶಾಲೆ ಇದ್ರೊಳಗೆ ಈಗ ಇದೇ ಹೋಗಿದ್ದು ನನಗೆ ಒಂದು ಶಾಲೆ ಕಾರ್ಯಕ್ರಮ, ಒಂದು ಮಕ್ಕಳಿಗೆ ಏನು ಪ್ರಶಸ್ತಿ ಪತ್ರ ಕೊಡ್ಬೇಕಂತ ವಿಚಾರ ಮಾಡ್ಕೊಂಡಿದ್ವಿ ನಾವು. ನಾಳೆ ಏನು ಈ ಇವು ದಿನಾಚರಣೆಗಳದಾವಲ್ಲ ಅವತ್ರೊಳಗೆ ಒಂದು ಸ್ವಲ್ಪ ನಾವು ಒಂದು ಕಮಿಟಿ ಮಾಡ್ಕೊಂಡ ಈ ಮಕ್ಕಳಿಗೆ ಏನಂತಂದ್ರೆ ಈಗ ಏನಾರ ಯಾವ್ದಾರ ಸ್ಪೋರ್ಟ್ಸ್ನಾಗ ಆಗಲಿ, ಈ ಡ್ಯಾನ್ಸ್ ಒಳಗೆ ಏನಾರ ಫಸ್ಟ್ ಬಂದಿರ್ತಾವಲ್ಲ ಅಂತ ಹುಡುಗರಿಗೆ ಪ್ರಶಸ್ತಿ ಪತ್ರ ಕೊಟ್ಟಿವಂತಂದ್ರೆ ಅವ್ ಮಕ್ಕಳಿಗೆ ಒಂದು ಸ್ವಲ್ಪ ಏನಾದ್ರು ಮುಂದೆ ಇದನ್ನ ಮಾಡಾಕದು ಒಂದು ಸ್ವಲ್ಪ ಒಳ್ಳೆ ಇದಾಕಂತೇಳಿ ತಾವು ಇಷ್ಟು ಕಾಲಾವಧಿಯಲ್ಲಿ ಇಷ್ಟೆಲ್ಲ ಕೆಲಸ ಕಾರ್ಯಗಳು ಮಾಡಿದ್ರೆ ಒಂದು ಶಿಕ್ಷಣದ ಬಗ್ಗೆ ಒಂದು ಪ್ರೋತ್ಸಾಹ ನೀಡೋದಾಗಿರ್ಲಿ, ಒಂದು ಸ್ವಚ್ಛತೆ ಬಗ್ಗೆ ಕಾಪಾಡೋದಾಗಿರ್ಲಿ ಜನರಲ್ಲಿ ಅರಿವು ಮೂಡಿಸ್ತಾ ಇದ್ರ. ಮತ್ತೆ ಮುಂದಿನ ಕಾಲಾವಧಿಯಲ್ಲಿ ಇದೆಲ್ಲ ಮಾಡ್ಬೇಕು ಮತ್ತೆ ಏನೆಲ್ಲ ಮಾಡ್ಬೇಕು ಅಂತ ಯೋಚನೆ ಹಾಕೊಂಡಿದ್ರು ತಮ್ಮ ವಾರ್ಡ್? ನಮ್ಮ ವಾರ್ಡ್ನಾಗ ಈಗೇನು ಸಮಸ್ಯೆ ಆಗಿದೆ ಸರ್. ನಮ್ದು ಏನಾರ ಮಾಡ್ಬೇಕಂತಂದ್ರೆ ನಾವು ಈ ಮುಳುಗಡೆದೊಂದು ಇದಾಗತ್ತದ ಅಷ್ಟೇ. ಏನ್ರ ನಮ್ಗೆ ಭಾಳ ಇದನ್ನ ಮಾಡೋದು ಯಾವ ಸಮಸ್ಯೆ ಇದೆ, ಯಾವ ಥರ ಯೋಚನೆ ಹಾಕೊಂಡಿದ್ರು? ಒಳ್ಳೆ ಅಂದ್ರೆ ಈಗ ನಮ್ಮಲ್ಲಿ ಏನಾಗಿದೆ, ಈಗ ಈ ನಿರಂತರ ಜ್ಯೋತಿ ಇದು ಬರೋದು ಅದ್ರದ್ದು ಮಾಡಿ ನಾವು ಈ ಸ್ಪಂದನ ಕಾರ್ಯಕ್ರಮದೊಳಗೆ ಅದನ್ನು ಮಾಡಿದ್ವಿ. ತಾವು ಹೇಳಿದ್ರೆ ಇಷ್ಟ ಕಾಲಾವಧಿಯಲ್ಲಿ ಇಷ್ಟೆಲ್ಲ ಮಾಡಿದೀರ ಅಂತ, ಮತ್ತೆ ಅದನ್ನ ನಮ್ಮ ಮುಂದೆ ಹಂಚ್ಕೊಂಡಿದ್ದೀರಾ? ಮುಂದಿನ ಕಾಲಾವಧಿಯಲ್ಲಿ ಮಾಡ್ಬೇಕಾಗಿರೋ ಕೆಲಸ ನೀವು ಮಾಡ್ಬೇಕಂತ ಸಾಕಷ್ಟು ಇದು ಏನೋ ಉತ್ಸಾಹ ಹೊರಗಡೆ ಐತ್ರಿ. ಸ್ವಲ್ಪ ಈಗ ನಮಗೇನೋ ಉತ್ಸಾಹ ಇದ್ದದ್ದಕ್ಕೆ ಈಗ ನಮ್ಮ ಈಗ ಮತ್ತೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ನಮ್ಮ ಊರಿನ ಸಹಕಾರ ಚಲೋ ಅದೇ. ತಾವು ಅಧ್ಯಕ್ಷರಾಗಿ ಮಾಡಿರ್ತಕ್ಕಂಥ ಕೆಲಸದಲ್ಲಿ ಇಷ್ಟು ಕಾಲಾವಧಿಯಲ್ಲಿ ಜನ ಒಂದು ಹೆಚ್ಚಾಗಿ ಯಾವ ಒಂದು ಕೆಲಸ ನೋಡಿ ನೆನೆಸ್ತಾರೆ ಸರ್? ಈಗ ನಾವು ಮೊದಲಿಂದ ಸೋಷಿಯಲ್ ವರ್ಕರ್ ರೀ ನಾನು. ಮತ್ತು ಈಗ ರಾಮಲಿಂಗೇಶ್ವರ ಇದ್ರದ್ದು ಟ್ರಸ್ಟಿಂದ ಸೆಕ್ರೆಟರಿನೂ ಇದ್ದೀನಿ ನಾನು.
ಪ್ರೆಸೆಂಟ್ ಇದ್ದೀರಾ? ಹಾ, ಇದೆ. Okay. ಜನ ಒಂದು ಹೆಚ್ಚಾಗಿ ಯಾವ ಕೆಲಸ ನೋಡಿ ನಿಲ್ಲಿಸ್ತದೆ ಸರ್ ತಮ್ಮ ವೈಯಕ್ತಿಕವಾಗಿ ಮಾಡಿರ್ತಕ್ಕಂಥ ಕೆಲಸ? ವೈಯಕ್ತಿಕ ಇವೆ ಸ್ವಚ್ಛತಾ ಬಗ್ಗೆ ನಾವು ಏನ್ ಮಾಡ್ತೀವಿ ನಮ್ಮ ಬಗ್ಗೆ ನೆನೆಸ್ತಾರೆ ಜನ ಈಗಲೂ ನೆನೆಸ್ತಾರೆ. ತಮ್ಮ ಖುಷಿ ಕೊಟ್ಟಿದ್ಯಾ ಕೆಲಸ ಮಾಡಿದ್ರು? ಖುಷಿ ಕೊಟ್ಟಿದ್ದಾರೆ. ಪ್ರೆಸೆಂಟ್ ತಾವು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಇಷ್ಟೆಲ್ಲ ಮಾಡಿದಿರಾ, ಈಗ ತಾವು ರಾಜಕೀಯ ಕ್ಷೇತ್ರದಲ್ಲಿ ಮುಂದೆ ಯಾವ ಮಟ್ಟಕ್ಕೆ ಬೆಳಿಬೇಕು ಅಂತ ಹೇಳಿ ಅಭಿಪ್ರಾಯ ಇದೆ ಸರ್ ತಮಗೆ? ರಾಜಕೀಯದ ನನಗೆ ಏನಂತಂದ್ರೆ ಒಟ್ಟ ಏನಾಗೈತೆ ಅಂದ್ರೆ ರಾಜಕೀಯದ ಇತ್ತು ನನಗೇನೋ ರುಚಿ ಸಾಕಷ್ಟು ಇದೆ. ಜನರ ಸಹಕಾರ ಅಷ್ಟು ಇದೆ ಜನರ ಒಂದು ಪ್ರೋತ್ಸಾಹ. ತಾವೆಲ್ಲ ಇಷ್ಟೆಲ್ಲ ಕೆಲಸ ಕಾರ್ಯಗಳು ಮಾಡಿದ್ರೆ ಜನರ ಒಂದು ಪ್ರೋತ್ಸಾಹ ಇದ್ದೇ ಇರುತ್ತೆ. ತಮಗೊಂದು ಯಾವ ಮಟ್ಟಕ್ಕೆ ಬೆಳಿಬೇಕು ಅಂತ ಹೇಳಿ ಅಭಿಪ್ರಾಯ ಇದೆ ತಮ್ಮ ಮನಸ್ಸಲ್ಲಿ? ಮುಂದೆ ಏನದು ಎಲ್ಲ ನಾವೆಲ್ಲ ಮುಂದುವರಿಬೇಕಂತ ವಿಚಾರ ಐತ್ರಿ. ನೋಡೋಣ ಏನು ಭಗವಂತನ ಆಶೀರ್ವಾದ ನಮ್ಮಲ್ಲಿ. ನಮ್ಮ ಇದ್ರೊಳಗೆ ಏನೈತಿ, ನನ್ನ ಇದು ಹೇಳ್ಬೇಕಂತಂದ್ರೆ ನಾನು ಮೂಲ ಒಂದು ಚರಂತಿ ಮಠದ ಅಜ್ಜಾರ್ ಇದರಿಂದ ಬೆಳೆದಾರ ನಾವು. ಚರಂತಿ ಮಠ ಅಜ್ಜಾರ್ ಇದ್ರೊಳಗೆ ಬೆಳೆದಾರ ನಾವು. ಆ ಇದ್ರೊಳಗೆ ಏನೈತಿ ಅಜ್ಜಾರ ಆಶೀರ್ವಾದದಿಂದ ಮುಂದುವರೆದಿವಿ ನಾವು. ಈಗ ನಮಗೆ ಅವ್ರ ಮಠ ಅದ ನಮ್ಮಲ್ಲಿ. ಅದ್ರ ಅಲ್ಲಿ ಇದ್ರ ಬಗ್ಗೆ ನಾವು ಭಕ್ತಿ ಇದು ಭಾಳ. ಏನ ಮಾಡಿದ್ರು ಒಟ್ಟ ಜನರಿಗೆ ಒಳ್ಳೆ ವಿಚಾರ, ಒಳ್ಳೆ ಧರ್ಮದ ಹಾದಿಯೊಳಗೆ ಹೋಗ್ಬೇಕಂತ ನಮ್ದು ಇದ್ಲಾಗ್ತದೆ. ಕೊನೆಯದಾಗಿ ನಮ್ಮ ಮೀಡಿಯಾ ಮುಖಾಂತರ ನೋಡ್ರಿ ತಮ್ಮ ಒಂದು ಬೆಳಗ್ಗೆ ಕ್ಷೇತ್ರದ ಜನತೆಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಮತ್ತೆ ಈಗ ನಾವು ಕುಂದ್ರಿಗಿ ಜನತೆಗೆ ಹೇಳ್ಬೇಕು ಮೊದಲ್ರಿ. ನಾವು ಬೆಳಿಗ್ಗೆಗಿಲ್ಲ, ಯಾಕಂತಂದ್ರೆ ಕುಂದ್ರಿಗಿ ಜನತೆ ನಮ್ಮನ್ನ ಆರಿಸ್ತಂದ್ರೆ ಒಳ್ಳೇದು. ಅವ್ರ ಕೆಲಸನೂ ಮಾಡಾಕತ್ತೀವಿ. ಇನ್ನೂ 5-7 ತಿಂಗಳು ಇನ್ನೂ ಮಾಡ್ಬೇಕಂತ ಭಯಂಕರ ಇದೈತಿ ನಮಗೇನೇ. ಈ ಅಭಿವೃದ್ಧಿ ಕೆಲಸ ಮಾಡಿಸ್ಬೇಕಂತ ಭಾಳ ಇದೈತಿ ನಮ್ಗೆ. ಒಂದು ಆಮ್ಯಾಗ ಏನೈತಿ ಮುಳುಗಡೆದ್ದು ಮತ್ತು ಈಗ ಅನುಕೂಲತೆಯನ್ನು ನಾವು ನಮ್ಮ ಕುಂದ್ರಿಗಿ ಸಮಸ್ತ ಜನರು ತಗೋಬೇಕು. ನಾವು ಅನುಕೂಲತೆಯನ್ನು ಜಾಸ್ತಿ ತಗೋಬೇಕು. ಯಾಕಂತಂದ್ರೆ ಹಿಂದಿನ ಏನಾಗೈತ್ರಿ ಪಾಪ ಅವ್ರು ಭಾಳ ಬರೀ 15,000 ರೂಪಾಯಿ ಎಕರೆ ಜಮೀನು ಕೊಟ್ಟರು, ಅಲ್ಲ ಅವರಿಗೆ ಏನೂ ಇದನ್ನ ಸಿಗಲಿಲ್ಲ. ಹಿಂಗಾಗಿ ನಮಗೇನು ಅನ್ನಿಸ್ತತಿ, ನಮಗೆ ಈಗೇನು ಮುಳುಗ್ತೀವಲ್ಲ, ನಾವು ಸಂತ್ರಸ್ತರಾಗ್ತೀವಲ್ಲ, ನಮಗೇನೈತಿ ಮುಂದೆ ಒಳ್ಳೆ ಭೂಮಿ ಮುಳುಗಿದವ್ರಿಗೆ ಒಳ್ಳೆ ಇದನ್ನೇನು ಬೆಲೆಯನ್ನು ಕೊಡಬೇಕು. ಮತ್ತು ನಮಗೆ ಮುಂದೆ ಏನಾರ ಗೌರ್ಮೆಂಟದ್ದು ಅನುಕೂಲತೆಯನ್ನು ಹೆಚ್ಚಾಗಿ ತಗೊಳ್ಬೇಕಂತೇಳಿ ನಮ್ಗೆ ಅಭಿಲಾಷೆ ಐತಿ. ತಮ್ಮ ಒಂದು ರಾಜಕೀಯ ಜೀವನ ನಮ್ಮ ಮುಂದೆ ಹಂಚ್ಕೊಂಡಿದ್ದಕ್ಕೆ ನಮ್ಮ ನ್ಯಾಷನಲ್ ಮೀಡಿಯಾ ಪರವಾಗಿ ಹಾರ್ದಿಕ ಅಭಿನಂದನೆ. ಮತ್ತೆ ಏನು ಅಭಿನಂದನೆ ಬೇಡ್ರಿ. ಇನ್ನೊಂದು ಏನು ನಮ್ಮ ಏನು ಸಮಸ್ಯೆ ಆಗಿದೆ ಅಂದ್ರೆ ಈ ಗೌರ್ಮೆಂಟ್ ಕೆಲಸಗಳು ನಿಂತಾವ. ಅದನ್ನೇ ಹೇಳಿದ್ರಲ್ಲ, ಈ ಪಾಯ್ಖಾನೆ ಬಿಲ್ ಆಗಲಿ, ಮನೆಗಳ ಬಿಲ್ ಆಗಲಿ ನಿಂತಿದಾವೆ. ಅದರ ಸಂಬಂಧ ದಯಮಾಡಿ ನೀವು ನಿಮ್ಮ ಮೀಡಿಯಾದವರು ಅದ್ರ ಬಗ್ಗೆ ಪ್ರೆಷರ್ ಮಾಡಿ ಅಂತಂದ್ರೆ ನಮಗೆ ಒಟ್ಟ ಡೊಂಗಲ್ ಸಮಸ್ಯೆ ಭಾಳ ಆಗೈತೆ. ಮೊನ್ನೆ MLA ಅವರು ನಾವು ಕೂಡೇ ಮ್ಯಾಗ ಹೇಳಿದರು, ಅದೇನೇ ಸಮಸ್ಯೆ ಇದ್ರು ನಮ್ಮ ಮೀಡಿಯಾ ಮುಖಾಂತರ MLA ಅವರು ನಾವು ಅವರು ಕೂಡ ಮಾಡಿ ಇದನ್ನು ವಿಚಾರ ಮಾಡಿದ್ವಿ. ಅವು ಈ ಸ್ಪಂದನ ಕಾರ್ಯಕ್ರಮದಾಗ ಯಾವ ಪ್ರಶ್ನೆ ಕೇಳಿ ಜನರಿಗೆ ಒಟ್ಟು ನಮಗೆ ಏನಾಗೈತಿ, ಈಗ ನಾವು ಪಂಚಾಯತಿಗೆ ಹೋಗೋದು ವಜ್ಜಾಗೈತಿ ನಾವು. ಯಾಕಂದ್ರೆ ಪಾಪ ಈಗ ಏನಕ್ಕಂತಂದ್ರಿ ಈಗ ರೊಕ್ಕ ಕಟ್ಸಿರ್ತಾರ, ಕಟ್ಸಿ ಹೋದ್ಮ್ಯಾಗ ಅವ್ರಿಗೆ ಏನಾಕತಿ ಈಗ ರೊಕ್ಕ ಬರೋದಿಲ್ಲ ಅಂದ್ಕೊಳ್ಳಿ ಸಮಸ್ಯೆ ಆಗ್ಬೇಕು. ಪಾಪ ಈಗ ಅವ್ರಿಗೆ ನಮ್ಮ ಡೊಂಗಲ್ ಸಮಸ್ಯೆ ಆದದ್ದು ಅವ್ರಿಗೆ ಈಗ ಗೌರ್ಮೆಂಟ್ ಒಂದು ಸ್ವಲ್ಪ ಅದನ್ನ ನಮಗೆ ಅನುಕೂಲ ಮಾಡಿಸ್ಕೊಡ್ತಾರೆ. ಅದನ್ನ ಒಂದು ಸ್ವಲ್ಪ ಜಾಸ್ತಿ ಪ್ರೆಷರ್ ಅಂದ್ರೆ ಅದರದ ನಮ್ಗೆ ಈ ಮುಳುಗಡೆದ ಸ್ವಲ್ಪ ಜಾಸ್ತಿ ಗೌರ್ಮೆಂಟದ ಅನುಕೂಲತೆಯನ್ನು ನಾವು ಸಂತ್ರಸ್ತರಾಗತ್ತೀವಿ, ಮುಣಗಾಕತ್ತೀವಿ. ಹೆಚ್ಚಿನ ಒತ್ತು ಕೊಟ್ಟ ಜಾಸ್ತಿ ಅನುಕೂಲತೆಯನ್ನು ಗೌರ್ಮೆಂಟ್ ನಮಗೆ ಅನುಕೂಲ ಮಾಡಿಕೊಡ್ಬೇಕು. ಯಾಕಂದ್ರೆ ನಮ್ಮಲ್ಲಿ ಗುರುಗುರು ಅಂಥದ್ರೊಳಗೆ ಏನೈತಿ ಸ್ವಲ್ಪ ಎಲ್ಲದಕ್ಕೂ ಒಳ್ಳೆ ಇದನ್ನ ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಬಿಳಿಗಿ ಕ್ಷೇತ್ರದ ಕುಂದರಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತಹ ಮಾನ್ಯ ಶ್ರೀ ಅಯ್ಯಪ್ಪ ಈರಪ್ಪ ಕುಂಬಾರ ಅವರು ನಮ್ಮ ಉಪಸ್ಥಿತರಿದ್ದಾರೆ. ಅವರಿಗೆ ನಮ್ಮ ಮೀಡಿಯಾ ಪರವಾಗಿ ಹಾರ್ದಿಕ ಅಭಿನಂದನೆ.